ಕೂಲ್ ಡ್ರಿಂಕ್ಸ್ ಮತ್ತು ಈ ಮೈದಾ ಮತ್ತು ಗೋಧಿ ಇವುಗಳ ಉತ್ಪನ್ನಗಳನ್ನು ಸಾಕಷ್ಟು ಕಡಿಮೆ ಮಾಡುವಂಥದ್ದು ಒಳ್ಳೆಯದು. ಬೇಕರಿ ಉತ್ಪನ್ನಗಳನ್ನು ಅವಾಯ್ಡ್ ಮಾಡೋದು, ಹಾಗೆ ಮಾಂಸಾಹಾರದ ಸೇವನೆಯನ್ನು ಕಡಿಮೆ ಮಾಡುವಂಥದ್ದು ಅತ್ಯಂತ ಫಲಪ್ರದವಾಗಿ ನಮಗೆ ಕೆಲಸ ಮಾಡುತ್ತೆ. ಹೀಗೆ ಹಾಗಾದರೆ ಪೆರಾಲಿಸಿಸ್ ಬಂದ ತಕ್ಷಣ ನಾವು ಏನು ಮಾಡಬೇಕು, ಎಂತಹ ಪ್ರಿಕಾಷನ್ಸನ್ನು ನಾವು ಮನೆಯಲ್ಲಿ ತೆಗೆದುಕೊಳ್ಬೋದು ಅಂತ. ಅನಾದಿ ಕಾಲದಿಂದಲೂ ನಿಮಗೊಂದು ವಿಚಾರ ಗೊತ್ತಿರುತ್ತೆ. ಪೆರಾಲಿಸಿಸ್ ಅಥವಾ ಧನುರ್ವಾಯು ಬಂದಾಗ ನಾಟಿ ವೈದ್ಯ ಮತ್ತು ನಾಟಿ ಮದ್ದುಗಳನ್ನು ಹೆಚ್ಚು ಬಳಸುವಂಥದ್ದು ಪ್ರಚಲಿತವಿರುವಂಥ ಒಂದು ವಿಚಾರ. ನಮ್ಮ ದೇಶ ಮಾತ್ರವೇ ಅಲ್ಲ, ಪ್ರಪಂಚದ ಹಲವಾರು ದೇಶಗಳಲ್ಲಿ ಇಂತಹ ಒಂದು ಪದ್ಧತಿ ಇದೆ. ಹಾಗಿದ್ರೆ ನಾಟಿ ಮದ್ದುಗಳಲ್ಲಿ ನಾವು ಏನು ಮಾಡಬಹುದು ಮನೆಯಲ್ಲಿ ಬಂದಿದೆ ಅಂತಾದರೆ ನಾವು ಮೊದಲಿಗೆ ಮಾಡಬೇಕಾದ ಕೆಲಸ, ಯಾರಿಗಾದರೂ ಒಬ್ಬರಿಗೆ ಪೆರಾಲಿಸಿಸ್ ಆಯಿತು ಅಂತ ಗೊತ್ತಾದ ತಕ್ಷಣ ಮೊದಲು ಮಾಡಬೇಕಾಗಿರುವಂಥದ್ದು ಪರಿಶುದ್ಧವಾದಂಥ ಕೊಬ್ಬರಿ ಎಣ್ಣೆಯನ್ನು ಒಂದು 20 to 30 ml ಅಷ್ಟು ಅವರಿಗೆ ಕುಡಿಸುವಂಥದ್ದು. ಮೊದಲು ಮಾಡಬೇಕಾದ ಕೆಲಸ ಇದು. ಇನ್ನು ಎರಡನೇ ಸ್ಟೆಪ್ ಏನಪ್ಪ ಮಾಡ್ಬೋದು ಅಂತಂದರೆ, ನಾಟಿ ಹಸುವಿನ ತುಪ್ಪ ಇದ್ದರೆ ಅದನ್ನು ಸ್ವಲ್ಪ ಬಿಸಿ ಮಾಡಿ 2 ಮೂಗಿನ ಹೊಳ್ಳೆಯಲ್ಲಿ 2 ಹನಿಯನ್ನು ಹಾಕುವಂಥದ್ದು. ಇದು ಎರಡನೇ ಸ್ಟೆಪ್. ಇವೆರಡನ್ನು ಮಾಡಿ ತದನಂತರದಲ್ಲಿ ಅವರಿಗೆ ಬೇರೆ ಆದಷ್ಟು ಬೇಗ ಹತ್ತಿರದಲ್ಲೇ ಇರುವಂಥ ವೈದ್ಯರ ಬಳಿಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆಯನ್ನು ಮಾಡಿಸುವಂಥದ್ದು ಬಹಳ ಒಳ್ಳೆಯದು. ಯಾಕೆಂದರೆ ಪೆರಾಲಿಸಿಸ್ ಒಂದು ತೀವ್ರತೆ ಜಾಸ್ತಿ ಇರುವಂಥ ಅತಿ ಬೇಗ ದೇಹವನ್ನು ಕೃಶಗೊಳಿಸುವಂತಹ ಒಂದು ಸಮಸ್ಯೆ. ಇದಕ್ಕೆ ನಾವು ಮನೆಯಲ್ಲೇ ಮದ್ದನ್ನು ಮಾಡಿ ಗುಣಪಡಿಸಬಹುದು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ವೈದ್ಯರ ಸಲಹೆ, ಮಾರ್ಗದರ್ಶನ ಅತ್ಯಂತ ಮುಖ್ಯವಾಗಿ ಇಲ್ಲಿ ಬೇಕಾಗಿರುತ್ತೆ. ಹಾಗಾಗಿ ಮೊದಲು ಪ್ರಾಥಮಿಕ ಹಂತವಾಗಿ ಇದನ್ನು ಮಾಡಿ ತದನಂತರದಲ್ಲಿ ವೈದ್ಯರನ್ನು ಭೇಟಿ ಮಾಡಬಹುದು. ಇನ್ನು ಹಾಗಾದರೆ ಒಂದು ಕಷಾಯವನ್ನು ಹೇಗೆ ಮಾಡ್ಕೊಳ್ಬಹುದು ಅಂತಂದರೆ, ತಮಗೇನಾದರೂ ಅತಿಬಲ ಅಥವಾ ಮಹಾಬಲ ಸೊಪ್ಪಿನ ಪರಿಚಯವಿದ್ದಿದ್ದೇ ಆದಲ್ಲಿ ಅದನ್ನೇನು ಮಾಡ್ಬೋದು, ಒಂದು 5 ಎಲೆಯನ್ನು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ತಂದು ಅದರ ಜೊತೆಗೆ 5 ಎಲೆಯ ಜೊತೆಗೆ ಬೆಳ್ಳುಳ್ಳಿಯ ಎಲುಕು, 1 ಬೆಳ್ಳುಳ್ಳಿಯ ಎಲುಕು, 2 ಕಾಳು ಮೆಣಸು, 1 ಚಿಟಿಕೆ ಅರಿಶಿನ ಪುಡಿ ಇಷ್ಟನ್ನು ಹಾಕಿ ಅದನ್ನು ಪೇಸ್ಟ್ ಥರ ಮಾಡಿ ಅವರಿಗೆ ತಿನ್ನೋಕ್ಕೆ ಕೊಡ್ಬೋದು. ಅಥವಾ ಜಗಿದು ತಿನ್ನುವ ಚೈತನ್ಯವಿದೆ ಅಂತಾದರೆ ಅದನ್ನು ನೇರವಾಗಿ ಜಗಿದು ತಿನ್ನಿಸುವುದು ಕೂಡ ಅತ್ಯಂತ ಫಲಪ್ರದವಾಗಿ ಕೆಲಸ ಮಾಡುತ್ತೆ. ಇನ್ನು ಔಷಧ ರೂಪದಲ್ಲಿ ಏನಪ್ಪ ಮಾಡ್ಕೊಳ್ಬಹುದು ಅಂತಂದರೆ, ಅಶ್ವಗಂಧ, ಅತಿಬಲದ ಎಲೆ ಅಥವಾ ಕಾಂಡದ ಪೌಡರನ್ನು ಮಾಡ್ಕೊಳ್ಬೋದು. ಅಶ್ವಗಂಧದ ಪೌಡರನ್ನು ಮಾಡ್ಬೋದು. ಅಥವಾ ನೇರವಾಗಿ ಸಿಕ್ಕಿದರೆ ಇವುಗಳನ್ನು ತಂದು ಹರಿದು ಲೇಹ್ಯದ ರೀತಿ ಅಥವಾ ಕಲ್ಕದ ರೀತಿ ಮಾಡಿಕೊಂಡು ಕೂಡ ತಿನ್ನಿಸ್ಬೋದು. ಇದರ ಜೊತೆಗೆ 2 ಕಾಳು ಬೆಳ್ಳುಳ್ಳಿ, 2 ಬೆಳ್ಳುಳ್ಳಿಯ ಹೆಸರು, 5 ಕಾಳು ಮೆಣಸು, ಹಾಗೆ ಭಜೆ, ಇವುಗಳನ್ನು ಹಾಕಿ ಇವುಗಳನ್ನು ಅರೆದು ಸಿಕ್ಕಿತ್ತೆ ಅಂತ ಆದರೆ ಹಲಸಿನ ಮರದ ಚಕ್ಕೆಯ ಪೌಡರು. ಇದಿಷ್ಟನ್ನು ಸೇರಿಸಿ ಅದನ್ನು ಕಷಾಯದ ರೂಪದಲ್ಲಾದರೂ ಮಾಡಿ ಬೆಳಗ್ಗೆ ಮತ್ತು ಮಧ್ಯಾಹ್ನ ಸಂಜೆ ಊಟಕ್ಕಿಂತ ಮುಂಚೆ ಒಂದು 50 ml ಕೊಡ್ತಾ ಬಂದರೂ ಕೂಡ ಅತಿ ಶೀಘ್ರವಾಗಿ ಗುಣಮುಖರಾಗುವುದನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಇನ್ನು ಪೆರಾಲಿಸಿಸ್ ಆದಮೇಲೆ ಅಂಗಊನತೆ ಬಂತು ಅಂತ ಇಟ್ಕೊಳ್ಳಿ, ಕೈಗೋ ಅಥವಾ ಕುತ್ತಿಗೆ ಭಾಗದಲ್ಲಾದಾಗ ಫಸ್ಟ್ ನಮ್ಗೆ ಏನು ಗೊತ್ತಾಗುತ್ತದೆ, ಮುಖದಲ್ಲಿ ಯಾವುದಾದ್ರೂ ಒಂದು ಭಾಗ ತುಟಿ ಒಂದು ಕಡೆ ಎಳ್ಕೊಳ್ಳೋ ಅಂಥದ್ದು ಇರ್ಬೋದು, ಅಥವಾ ಒಂದು ಪಾರ್ಶ್ವ ಚೈತನ್ಯವನ್ನು ಕಳ್ಕೊಳ್ಳೋವಂಥದ್ದು, ಅಲ್ಲಿ ಯಾವುದೇ ಒಂದು ಚಲನೆ ಇಲ್ಲದೆ ಇರೋದನ್ನು ನಾವು ಕಾಣ್ತೇವೆ. ಹಾಗೆ ಕೆಲವರಿಗೆ ಏನಾಗ್ಬಿಡುತ್ತೆ ಅಂದರೆ ಇಡೀ ದೇಹ, ಬಲಭಾಗದ ಇಡೀ ದೇಹ ಅಥವಾ ಎಡಭಾಗದ ಇಡೀ ದೇಹ ಕಾಲಿನ ಹೆಬ್ಬೆರಳಿನವರೆಗೂ ಅದು ನಿಷ್ಕ್ರಿಯವಾಗೋದನ್ನು ಕಾಣ್ತಿರ್ತೀವಿ. ಇಂತಹ ಸಂದರ್ಭದಲ್ಲಿ ಏನು ಮಾಡಬೇಕಾಗುತ್ತೆ ಅಂತಂದರೆ, ಎಕ್ಸ್ಟರ್ನಲ್ ಆಗಿ ಮಸಾಜ್ ಅವರಿಗೆ ಅವಶ್ಯಕತೆ ಇರುತ್ತೆ. ಈ ಮಸಾಜಿಗೆ ಹಾಗಾಗಿ ಎಂತಹ ತೈಲವನ್ನು ನಾವು ಹೇಗೆ ತೈಲವನ್ನು ತಯಾರು ಮಾಡ್ಕೊಳ್ಬಹುದು ಅಂತಾದರೆ, ಎಳ್ಳೆಣ್ಣೆ ಅತ್ಯಂತ ಫಲಪ್ರದವಾಗಿ ಕೆಲಸ ಮಾಡುವಂಥದ್ದು. ಎಳ್ಳೆಣ್ಣೆಯನ್ನು ತೆಗೆದುಕೊಳ್ಬೇಕು. ಎಳ್ಳೆಣ್ಣೆಯ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕಬೇಕು, ಪಚ್ಚ ಕರ್ಪೂರವನ್ನು ಹಾಕಬೇಕು, ಕಾಳು ಮೆಣಸಿನ ಪುಡಿಯನ್ನು ಹಾಕಬೇಕು, ಬಜೆಯನ್ನು ಹಾಕಬೇಕು. ಇದಿಷ್ಟನ್ನು ಹಾಕಿ ಅದನ್ನು ಚೆನ್ನಾಗಿ ಕುದಿಸಿ ಸಿಗುತ್ತೆ ಅಂತಾದರೆ ಮೇಕೆಯ ಗಂಜಲವನ್ನು ಹಾಕಿ ಅದು ಚೆನ್ನಾಗಿ ಕುದಿಸ್ಬೇಕು. 1 ಲೀಟರು ನೀವು ಎಳ್ಳೆಣ್ಣೆನ ತಗೊಳ್ತೀರಾ ಅಂತಂದರೆ ಆ ಗಂಜಲವನ್ನು ಹಾಕಿದಾಗ ಅದರ ಅಂಶ ಸಂಪೂರ್ಣವಾಗಿ ಕುದ್ದು ಸಂಪೂರ್ಣವಾಗಿ ಹಾವಿಯಾಗಿ ಹೋಗಬೇಕು. ತದನಂತರದಲ್ಲಿ ಅದನ್ನು ಬಳಸಬೇಕು. ಅದನ್ನು ಇಳಿಸಿ ಅದನ್ನೇನು ಮಾಡೋದು, ತಣ್ಣಗೆ ಮಾಡಿ ಇಟ್ಕೊಂಡು ಅದರಿಂದ ಬೆಳಗ್ಗೆ ಮತ್ತು ಸಂಜೆ ಮಸಾಜ್ ಮಾಡ್ತಾ ಬಂದರೂ ಕೂಡ ಈ ಒಂದು ನರದೌರ್ಬಲ್ಯ, ಆ ನರಗಳಲ್ಲಿ ಆಗಿರ್ತಕ್ಕಂಥ ಡ್ಯಾಮೇಜು ಸರಿ ಹೋಗ್ಲಿಕ್ಕೆ ಸಾಧ್ಯ ಇದೆ. ಅತ್ಯಂತ ಫಲಪ್ರದವಾಗಿ ಕೆಲಸ ಮಾಡುವಂಥ ಒಂದು ಕ್ರಿಯೆ ಅದು ಪ್ರಾಣಾಯಾಮ ಕ್ರಿಯೆ. ಪ್ರಾಣಶಕ್ತಿಯ
ಸರಿಯಾದ ರೀತಿಯಲ್ಲಿ ನಾವು ಪ್ರಾಣಾಯಾಮವನ್ನು ಉಸಿರಾಟವನ್ನು ಮಾಡೋದಾದರೆ ಅದು ತನ್ನ ಮೂಲಕ ಏನಾಗುತ್ತೆ, ಆಕ್ಸಿಜನ್ನ ಸಪ್ಲೈ ಚೆನ್ನಾಗಾಗಿ ಬ್ಲಡ್ಡಲ್ಲಿ ಕೂಡ ಚೈತನ್ಯ ತುಂಬಿಕೊಂಡು ಈ ಎಲ್ಲ ನಾವು ಬೇರೆ ಬೇರೆ ಔಷಧೋಪಚಾರಗಳನ್ನು ಏನು ಮಾಡ್ಕೊಳ್ತೀವಿ ಅದು ಶೀಘ್ರವಾಗಿ ತಲುಪಿ ದೇಹದಲ್ಲಿ ನಮಗೆ ಒಂದು ಕ್ಷಮತೆ ಬರಬೇಕು ಅಂತಾದರೆ ದೇಹದಲ್ಲಿ ಚೈತನ್ಯ ವೃದ್ಧಿ ಆಗಲಿಕ್ಕೆ ಕೂಡ ಈ ಉಸಿರಾಟದ ಕ್ರಿಯೆ ಅತ್ಯಂತ ಫಲಪ್ರದವಾಗಿ ಕೆಲಸ ಮಾಡುತ್ತೆ. ಅನುಲೋಮ ವಿಲೋಮ ಪ್ರಾಣಾಯಾಮ ಅಥವಾ ಸೂರ್ಯನಾಡಿ ಚಂದ್ರನಾಡಿ ಪ್ರಾಣಾಯಾಮ, ಈ ಪ್ರಾಣಾಯಾಮವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಅವರಿಗೆ ಮಾಡಿಸಬೇಕು. ಅದು ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಸ್ವಲ್ಪ ಹಿಡಿದಿಟ್ಕೊಂಡು ನಿಧಾನವಾಗಿ ಉಸಿರನ್ನು ಹೊರ ಹಾಕುವಂತಹ ಒಂದು 21 ಬಾರಿಯಾದರೂ ಈ ಕ್ರಿಯೆಯನ್ನು ಮಾಡ್ತಾ ಬಂದಲ್ಲಿ ಖಂಡಿತವಾಗಿಯೂ ಈ ಧನುರ್ವಾಯುವಿನ ಸಮಸ್ಯೆಯಿಂದ ಹೊರಬರಲಿಕ್ಕೆ ಸಾಧ್ಯ ಇದೆ. ಎಲ್ಲ ಧನುರ್ವಾಯು ಸಮಸ್ಯೆ ಇರತಕ್ಕಂಥವ್ರನ್ನೂ ಗುಣಪಡಿಸಬಹುದಾ ಅನ್ನುವ ಪ್ರಶ್ನೆಗೆ ಖಂಡಿತವಾಗಿಯೂ ಉತ್ತರ ಹೌದು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ ಅಂತಂದರೆ ತೀವ್ರತೆಯ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಎಷ್ಟರ ಮಟ್ಟಿಗೆ ಅಲ್ಲಿ ಮೆದುಳಿನಲ್ಲಿ ಸಮಸ್ಯೆ ಆಗಿದೆ, ಮೆದುಳು ನಿಷ್ಕ್ರಿಯವಾಗಿದೆ ಅನ್ನುವುದರ ಆಧಾರದ ಮೇಲೆ ಇವರ ಗುಣಮುಖರಾಗುವಂತಹ ಒಂದು ಗುಣಮುಖರಾಗಬಹುದಾ ಇಲ್ಲವಾ ಅನ್ನೋದನ್ನು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ಎಲ್ಲರಿಗೂ ತೀವ್ರತೆ ಜಾಸ್ತಿ ಇರೋದಿಲ್ಲ. ಸ್ವಲ್ಪ ಕಡಿಮೆ ತೀವ್ರತೆ ಇರುವಂಥವರಿಗೆ ಖಂಡಿತವಾಗಿಯೂ ಈ ಎಲ್ಲ ವಿಚಾರಗಳು ಅನುಸರಿಸೋದಾದರೆ ಸಹಾಯಕವಾಗಿರುತ್ತೆ ಮತ್ತು ಫಲಪ್ರದವಾಗಿರುತ್ತೆ ಅಂತ ಹೇಳ್ತಾ ಈ ಧನುರ್ವಾಯುವಿನಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಮುಗಿಸ್ತಾ ಇದ್ದೇನೆ. ಇನ್ನೊಂದು ವಿಚಾರದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತಾನೆ. ಧನ್ಯವಾದಗಳು.